ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣಾ ಅಖಾಡಕ್ಕೆ ಧುಮುಕೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ. ಎಸ್, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಶತಾಯಗತಾಯ ಎರಡೂ ಕ್ಷೇತ್ರವನ್ನ ವಶಪಡಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ಮಾಡ್ತಾ ಇರೋದು. ಅಖಾಡದಲ್ಲಿ ಇರುವಂತಹ ಅಭ್ಯರ್ಥಿಗಳ ಪರ ಭರ್ಜರಿ ಕ್ಯಾಂಪೇನ್ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ, ಹೇಗೆ ಘಟಾನುಘಟಿ ನಾಯಕರುಗಳಿಂದ ಕ್ಯಾಂಪೇನ್ ಆಗ್ತಾ ಇದೆ. ಪ್ರದೀಪ್ ಈಶ್ವರ್, ಅದರ ಜೊತೆಗೆ ಬಿಜೆಪಿಯಲ್ಲಿ ಶ್ರೀರಾಮುಲು, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ಇನ್ನೂ ಸಾಕಷ್ಟು ಬಿಜೆಪಿ ಶಾಸಕರುಗಳು, ಮಿನಿಸ್ಟರ್ಗಳಿಂದ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಜೆಡಿಎಸ್ ಇಂದ ಅಖಾಡಕ್ಕೆ ಧುಮುಕೋದಕ್ಕೆ ಸಚಿವರಾದಂತಹ ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ. ನೋಡಿ, ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂತಹ ವಿಚಾರ ಒಂದಷ್ಟು ಕೇಳಿ ಬರ್ತಾ ಇತ್ತು. ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಮೈತ್ರಿ ಕಿತ್ತೋಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಇದೆಲ್ಲದರ ಹೊತ್ತಿನಲ್ಲೇ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡೋದಕ್ಕೋಸ್ಕರ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋದಕ್ಕೆ ಸ್ಟಾರ್ ಪ್ರಚಾರಕರನ್ನ ಒಂದಷ್ಟು ಪಟ್ಟಿಯನ್ನ ಜೆಡಿಎಸ್ ನಿಂದನೂ ಕೂಡ ರಿಲೀಸ್ ಮಾಡಲಾಗಿದೆ. ಜೆಡಿಎಸ್ನ ಒಂದಷ್ಟು ನಾಯಕರುಗಳು, ಜೆಡಿಎಸ್ನ MLAಗಳು, ಇವರೆಲ್ಲರ ಲಿಸ್ಟ್ ಕೂಡ ರೆಡಿ ಮಾಡಲಾಗಿದೆ. ಪ್ರಚಾರದ ಅಖಾಡಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಧುಮುಕಲಿದ್ದಾರೆ. ನೋಡಿ, 4ನೇ ತಾರೀಕು ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಏಪ್ರಿಲ್ 4ನೇ ತಾರೀಕು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರ ಪರ ಕುಮಾರಸ್ವಾಮಿ ಅವರಿಂದ ಅಬ್ಬರದ ಪ್ರಚಾರ. ಕುಮಾರಸ್ವಾಮಿ ಅವರ ಜೊತೆಗೆ ವಿಜಯೇಂದ್ರ ಸೇರಿದಂತೆ ಮತ್ತಿತರ ನಾಯಕರುಗಳು ಕೂಡ ಇರ್ತಾರೆ. ಅದರ ಜೊತೆಗೆ ಜೆಡಿಎಸ್ನ ಒಂದಷ್ಟು ನಾಯಕರುಗಳು ಕೂಡ ಇರ್ತಾರೆ. ಮತ್ತೊಂದು ಕಡೆ ಏಪ್ರಿಲ್ 5ನೇ ತಾರೀಕು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಬಿರುಸಿನ ಪ್ರಚಾರವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ಕೂಡ ರೆಡಿಯಾಗಿದೆ. ನೋಡಿ, ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಪೆಟ್ಟು ಅಂತಾನೆ ಹೇಳಬಹುದು. ಬಾಗಲಕೋಟೆ ಹಾಗೆ ದಾವಣಗೆರೆಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ಗೆ ಹೈಪ್ ಇಲ್ಲ ಅಂತ ಹೇಳಿದ್ರೂ ಕೂಡ ಕೆಲವೊಂದಿಷ್ಟು ಮತಗಳು ನಿರ್ಣಾಯಕ ಆಗಬಹುದು ಬಿಜೆಪಿ ಅಭ್ಯರ್ಥಿಯ ಗೆಲುವಲ್ಲಿ. ಯಾಕಂದ್ರೆ ಕಳೆದ ಬಾರಿ ಬಾಗಲಕೋಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಷ್ಟು ಓಟ್ ತಗೊಂಡ್ರು, ಅದರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಅಷ್ಟೇನೆ. ಅಂದ್ರೆ ಅಲ್ಲಿ ಬರುವಂತಹ ಓಟು ಬಿಜೆಪಿ ಅಭ್ಯರ್ಥಿಗೆ ಬರೋದ್ರಿಂದ ಇದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು, ಅವರು ರಾಜ್ಯಕ್ಕೆ ಕೊಟ್ಟಂತಹ ಯೋಜನೆಗಳು ಇವತ್ತಿಗೂ ಕೂಡ ಜನ ಮಾತನಾಡ್ತಾ ಇದ್ದಾರೆ. ಎರಡು ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳು ಎಷ್ಟಿದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಬಾಯಲ್ಲಿ ಇವತ್ತು ಕೂಡ ಜನ ಮಾತನಾಡ್ತಾರೆ, ಕುಮಾರಸ್ವಾಮಿ ಅವರನ್ನ ಗುಣಗಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇರೋದು NDA ದೊಡ್ಡ ಮಟ್ಟದಲ್ಲಿ ಬಲ. ಇದು ಬಿಜೆಪಿ ಅಭ್ಯರ್ಥಿಗೆ ದೊಡ್ಡ ಮಟ್ಟದಲ್ಲಿ ಬಲ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ 3 ಪಕ್ಷದಿಂದ ಅಭ್ಯರ್ಥಿಗಳು ಕಣದಲ್ಲಿದ್ರು. ವೀರಣ್ಣ ಚರಂತಿಮಠ ಅವರು ಕಡಿಮೆ ಅಂತರದಿಂದ ಗೆದ್ದಿದ್ದು, ಇನ್ನು HY ಮೇಟಿ ಅವರು ಕೂಡ ಅಷ್ಟೇನೇನೆ. ಬಟ್ ಈ ಬಾರಿ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿದೆ. ವಿಜಯೇಂದ್ರ ಅವರು ಒಂದು ಕಡೆ ಹೇಳ್ತಾರೆ, ಕಾಂಗ್ರೆಸ್ನಿಂದಲೇ ನಮಗೆ ಸಪೋರ್ಟ್ ಸಿಗ್ತಾ ಇದೆ, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರುಗಳೇ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ಸು, ನಾವು 2 ಪ್ಲೇಸ್ಗಳನ್ನ ಗೆಲ್ತೀವಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಈ ಎಲ್ಲ ಬೆಳವಣಿಗೆಯ ನಡುವೆ ನೋಡಿ, ಒಂದು ಕಡೆ ಬಾಗಲಕೋಟೆ ಈ ಬಾರಿ ವೀರಣ್ಣ ಚರಂತಿಮಠ ಅವರು ಗೆಲ್ಲೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಉಮೇಶ್ ಮೇಟಿ ಅವರಿಗೆ ಯಾವುದೇ ರೀತಿಯ ವರ್ಚಸ್ಸು ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ HY ಮೇಟಿ ಅವರಿಗಿತ್ತು. ಜನ ಅನುಕಂಪ ಜೊತೆಗೆ ಗ್ಯಾರಂಟಿ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಉಮೇಶ್ ಮೇಟಿ ಅವರು ಗೆಲ್ತಾರೆ. ಎರಡನ್ನೂ ಕೈ ಬಿಟ್ಟುಬಿಟ್ಟಿದ್ರೆ ಜನ, ಇಲ್ಲಿ ವೀರಣ್ಣ ಚರಂತಿಮಠ ಅವರು ಗೆಲ್ಲೋದು ಫಿಕ್ಸು. ಈಗ ಅದೇ ಅಖಾಡಕ್ಕೆ ಪ್ರಚಾರಕರಾಗಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ 5ನೇ ತಾರೀಕು. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ಸಮರ್ಥ
ಅಲ್ಲಿ ಸಮರ್ಥ್ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅನ್ನೋದನ್ನ ಬಿಟ್ರೆ ಯಾವುದೇ ರೀತಿಯ ಮಾನದಂಡ ಇಲ್ಲ. ಸೊ ಹಾಗಾಗಿ ಅಲ್ಲಿ ಬಿಜೆಪಿಯಿಂದ ಒಬ್ಬ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಹಾಗಾಗಿ ಮುಸ್ಲಿಮರು ಕೂಡ ಬಿಜೆಪಿಯತ್ತ ವಾಲ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರೇನಾದ್ರೂ ಎಂಟ್ರಿ ಆದ್ರೆ ಮುಸ್ಲಿಂ ಮತಗಳು ಇನ್ನೂ ಕೂಡ ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಾಗಿ ಏಪ್ರಿಲ್ 4ನೇ ತಾರೀಕು ದಾವಣಗೆರೆಗೆ ಪ್ರಚಾರಕರಾಗಿ ಬರ್ತಾ ಇದ್ದಾರೆ, ಪ್ರಚಾರ ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿಯ ಪರ. ಏಪ್ರಿಲ್ 5ನೇ ತಾರೀಕು ಬಾಗಲಕೋಟೆ, ಅಲ್ಲಿಗೆ ಎಲ್ಲವೂ ಸರಿ ಇಲ್ಲ ಮೈತ್ರಿಯಲ್ಲಿ ಅಂತ ಯಾರ್ಯಾರೆಲ್ಲ ಮಾತನಾಡ್ತಾ ಇದ್ರೋ ಅವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ, ಶತಾಯಗತಾಯ NDA ಅಭ್ಯರ್ಥಿ ಅಲ್ಲಿ ಜಯಬೇರಿಯನ್ನ ಬಾರಿಸಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಧುಮುಕ್ತಾ ಇರೋದ್ರಿಂದ 40 ಜನರು JDSನಿಂದ ಪ್ರಚಾರ ಕಣದಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಅಬ್ಬರದ ಪ್ರಚಾರ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ.